ಹಾಯ್ ಮಿಸ್ಟರ್ ಕಿರಣ್. ಹಲೋ ಸರ್, ಫೋಟೋ ಶೂಟ್ಗೆ ಕೆಲವೊಂದು ಥೀಮ್ ತಂದಿದ್ದೀವಿ ನಾವು. ಹೌದಾ? ಹಾ. ಸೂಪರ್. ಒಂದು ನಿಮಿಷ ರೀ. ಅನಿಕಾ, ವೃಂದಾ, ಒಂದು ನಿಮಿಷ ಬನ್ನಿ. ವಂಡರ್ಫುಲ್. ನಾನು ಥೀಮ್ ನೋಡ್ಬೋದಾ? ಹಾಂ ಸರ್, ನೀವು ಹೇಳಿದ್ದಕ್ಕೆ ಮ್ಯಾಚ್ ಆಗೋ ಥರ ಪ್ಲಸ್ ನಮ್ಮದೇ ಕೆಲವೊಂದು ನ್ಯೂ ಐಡಿಯಾಸ್ಗಳಿದ್ದೇವೆ, ಅವೆಲ್ಲ ಸಹ ತಂದಿದ್ದೇವೆ. ಇವರು ನಮ್ಮ ಕಾಸ್ಟ್ಯೂಮ್ ಡಿಸೈನರು, ಇವರ ಲ್ಯಾಪ್ಟಾಪಲ್ಲಿ ಕೆಲವೊಂದು ಐಡಿಯಾಸ್ಗಳು ತೋರಿಸ್ತಾರೆ, ನೀವು ಒಮ್ಮೆ ನೋಡಿ ಆಯ್ತಾ? ಓಕೆ. ಬ್ರೋ, ಯಾರು ಇವರೆಲ್ಲ? ನಾವು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೇಳಿದ್ವಲ್ಲ, ಅವರು ಕೆಲವು ಥೀಮ್ಸ್ ಆ್ಯಂಡ್ ಐಡಿಯಾಸ್ ತೊಗೊಂಬಂದಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಡಿಸೈನ್ಸ್ನ ಫೈನಲೈಸ್ ಮಾಡ್ಬಿಡೋಣ. ವಾಟ್ಸೆ? ಓಕೆ ಬ್ರೋ. ಅದಕ್ಕೆ ಮೊದಲು ಥೀಮ್ ನೋಡಿ ಅದ್ರ ಪ್ರಕಾರ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಣ ಅಲ್ವಾ? ಎಸ್ ವೃಂದ, ದಟ್ಸ್ ಬೆಟರ್. ಓಕೆ ಕಿರಣ್, ಬನ್ನಿ ನಾವಲ್ಲಿ ಕೂತ್ಕೊಂಡು ಸ್ವಲ್ಪ ಥೀಮ್ಸ್ ಎಲ್ಲ ಸೆಲೆಕ್ಟ್ ಮಾಡೋಣ. ಕಮ್. ನೋಡಿ ಸರ್, ಇದು ಅರಮನೆ ಥೀಮು, ಆಮೇಲೆ ಇದು ರೆಟ್ರೋ ಥೀಮು, ಓಕೆ. ಆಮೇಲೆ ಇದು ನಮ್ಮ ನೇಟಿವಿಟಿ ಫೀಲ್ ಕೊಡೋ ಹಾಗೆ ಹಳ್ಳಿ ಥೀಮು. ಬಟ್ ಇದನ್ನೆಲ್ಲ ಎಲ್ಲಿ ಶೂಟ್ ಮಾಡೋದು? ನಮಗೆ ಮನೆಯಲ್ಲಿ ಅಥವಾ ಲಾನಲ್ಲಿ ಬೇಡ, ಎಲ್ಲಾದರೂ ಔಟ್ಡೋರ್ ಶೂಟ್ ಮಾಡೋಣ. ಇದು ಬಿಟ್ಟು ಬೇರೆ ಆಪ್ಷನ್ಸ್ ಇದ್ರೆ ತೋರಿಸಿ. ಬೇಕಾದಷ್ಟು ಸಿಗ್ತದೆ ಮೇಡಮ್. ಸರಿ, ಸ್ವಲ್ಪ ನೋಡಿ. ಓಕೆ, ಥೀಮ್ ಏನೋ ಡಿಫ್ರೆಂಟ್ ಆಗಿದೆ. ಅಗಸ್ತ್ಯ, ನೀವ್ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ನೀವು ಬಂದು ಸೆಲೆಕ್ಟ್ ಮಾಡಿ. ಜೋಳಿಗೋ ದೂರದಿಂದ ಮಾತಾಡ್ಸೇ ಗೊತ್ತಿಲ್ಲ, ಅಗಸ್ತ್ಯ ಸರ್ಗ ಅಂಟ್ಕೊಂಡೇ ಇರ್ತಾಳೆ. ಅಗಸ್ತ್ಯ, ನೀವು ಯಾವುದಾದ್ರೂ ಚೂಸ್ ಮಾಡಿದ್ರಾ? ನಿಮ್ಗೆ ಯಾವುದಾದ್ರೂ ಇಷ್ಟ ಆಯ್ತಾ? ಅನೇ, ನಾವು ಮ್ಯೂಸಿಕಲ್ಲಿ ಈ ರೆಟ್ರೋ ನ್ಯೂ ಸಾಂಗ್ಸು ಇವೆಲ್ಲ ಫ್ಯೂಷನ್ ಮಾಡ್ಕೊಂಡ್ರೆ ಹೇಗಿರುತ್ತೆ? ಇದೆಲ್ಲ ಒನ್ ಟೈಮ್ ಮೆಮೊರಿ ಅಲ್ಲ, ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಎಸ್ ವಿವೇಕ್, ದಟ್ಸ್ ಬೆಟರ್. ಎಸ್ ದಟ್ ಈಸ್ ಆಲ್ವೇಸ್ ಬೆಟರ್. ನೀವು ತರ್ತರಾವರಿ ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದನ್ನ ನೋಡೋ ಸೌಭಾಗ್ಯ ನಮಗೆಲ್ಲ ಸಿಗುತ್ತೆ. ಏನಂತೀರವೇ? ವಾಟ್ಸ್ ಯುವರ್ ಒಪಿನಿಯನ್? ಅಣ್ಣ, ಎಂಥ ಕಾಲ ಬಂತು ನೋಡು. ಅಲ್ಲ, ನಿಮ್ಮ ಮದುವೆ ಟೈಮಲ್ಲಿ ಒಬ್ಬ ಫೋಟೋಗ್ರಾಫರ್ನ ಒಬ್ಬ ವಿಡಿಯೋಗ್ರಾಫರ್ನ ಕರೆಸಿದ್ವಿ. ಅವ್ನು ಇಡೀ ದಿವಸ ಶಾಸ್ತ್ರವನ್ನೆಲ್ಲ ಶೂಟ್ ಮಾಡ್ಬಿಟ್ಟು CD ಕೊಟ್ಬಿಟ್ಟು ಹೋಗ್ಬಿಟ್ಟ. ಆದರೆ ಈಗ ನೋಡು, ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗು, ಆ ವೆಡ್ಡಿಂಗು, ಈ ವೆಡ್ಡಿಂಗು ಅಂದ್ಕೊಂಡು ಅಪ್ಡೇಟೆಡ್. ಅಷ್ಟೇ ಅಲ್ಲ ಶಶಿ, ಹುಡುಗಿರೆಲ್ಲ ಸೇರಿ ಬ್ಯಾಚುಲರೇಟ್ ಪಾರ್ಟಿ ಅಂತ ಮಾಡಿ ಕೇಕ್ ಕಟ್ ಮಾಡಿ ಪ್ರೈಡ್ ಟು ಬಿ ಅಂತ ಫೋಟೋ ಶೂಟ್ ಬೇರೆ ಮಾಡಿಸ್ತಾರೆ. ಬಾಬಾ ಏನಾಗ್ಬಿಟ್ಟಿದೆ ಕಾಲ ಇದು ಅಂಬಿಕಾ. ಮುಟ್ಟಿದ್ದಕ್ಕೆ ತಟ್ಟಿದ್ದಕ್ಕೆ ಫೋಟೋ ತೆಗಿಯೋದು, ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋದು. ನೋಡು ಶಶಿ, ಇದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಈ ಕಾಲದ ಯೂತು ಅವ್ರದ್ದೇ ಸಂತೋಷ ಅವ್ರಿಗಾಗ್ಬಿಟ್ಟಿದೆ, ಲೈಫ್ ಎಲ್ಲ ಬದಲಾಗ್ಬಿಟ್ಟಿದೆ. ಹೌದು, ಕಾಲಾಯ ತಸ್ಮೈ ನಮಃ. ಅದೇನು ಕಾಲನೇ ಏನೋ ಬಿಡೋಣ. ನೋಡಮ್ಮ, ಕೇಳಿಸ್ಕೊಂಡು ಅವ್ನು ಮಾತಾಡಿದ್ದು ಎಷ್ಟು ಉಡಾಫೆಯಿಂದ ಮಾತಾಡ್ತಾನೆ ನೋಡು. ಅವನ್ ಸರಿಯಾದ ಟೈಮ್ಗೆ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿತ್ತು. ನಾವ್ ಹೇಳಿದ್ರೆ ನಮ್ಮ ಮಾತು ಎಲ್ಲಿ ಕೇಳ್ದ? ಅಮ್ಮ, ನಮ್ಮನೆ ಮಕ್ಕಳು ಮದುವೆ ಟೈಮಲ್ಲಿ ಇದೆಲ್ಲ ಯಾಕೆ? ಸುಮ್ಮನಿದ್ ಬಿಡಿ. ಅದು ಸರಿನೇ. ಅನಿಕಾ, ನಿನ್ ಸೆಲೆಕ್ಷನ್ ಆಯ್ತಮ್ಮ? ಎಸ್ ಅಜ್ಜಿ, ನಮ್ಮಿಬ್ರದ್ದು ಫೈನಲ್ ಆಯಿತು. ಇನ್ನು ಅಗಸ್ತ್ಯ ಮತ್ತು ವೃಂದದ್ದಾಗಬೇಕು ಅಷ್ಟೇ.
ಬರೀ ಕನ್ನಡ ಸಾಂಗ್ಸ್ ಇದೆ, ಬಾಲಿವುಡ್ ಸಾಂಗ್ಸ್ ಥೀಮ್ ಅಷ್ಟು ಚೆನ್ನಾಗಿ ಕನ್ನಡ ಮಾಡೋಕ್ಕಾಗತ್ತಾ? ಯಾಕೆ ಈಗ ಮಾತಾಡ್ತೀರ ವೃಂದ ನೀವು? ನಮ್ಮ ಕನ್ನಡ ಸಾಂಗ್ಸ್ಗಳಿಗೆ ಏನು ಕಮ್ಮಿ ಇದೆ? ಅದರಲ್ಲೂ ಇವ್ರು ತಂದಿರೋ ಥೀಮ್ಸಲ್ಲಿ ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ಗಳಿದೆ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಇದನ್ನು ಬಿಟ್ಟು ಕೂಡ ನಮ್ಮ ಕನ್ನಡದಲ್ಲಿ ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ಗಳಿದೆ ಗೊತ್ತಾ ನಿಮಗೆ? ಅಲ್ಲ ಅಗಸ್ತ್ಯ, ನೀವ್ಯಾಕೆ ಇಷ್ಟೊಂದು ಕನ್ನಡ ಕನ್ನಡ ಅಂತ ಒದ್ದಾಡ್ತಿದ್ದೀರ? ಬಾಲಿವುಡ್ಗೆ ಒಂದು ಲೆವೆಲ್ ಇದೆ ಗೊತ್ತಾ? ನಾನು ಇದನ್ನು ಒಪ್ಪಲ್ಲ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಮೇಲೆ ನಮಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಹೇಗೆ? ಸೊ ನಾವು ಒಳ್ಳೆ ಕನ್ನಡ ಸಾಂಗ್ಸ್ನ ಸೆಲೆಕ್ಟ್ ಮಾಡಬೇಕು. ಅದನ್ನು ನಾವು ಎಷ್ಟು ಹೈ ಲೆವೆಲಲ್ಲಿ ಬೇಕಾದರೂ ಮೇಕಿಂಗ್ ಮಾಡ್ಬೋದು. ಇದನ್ನು ನಮಗೆ ರವಿ ಸರ್ ಎಷ್ಟೋ ವರ್ಷದಿಂದನೇ ತೋರಿಸ್ಕೊಟ್ಟಿದ್ದಾರೆ ಗೊತ್ತಾ? ನಾವು ರಿಚಾಗಿ ಶೂಟ್ ಮಾಡೋಣ, ಅದರಲ್ಲಿ ಏನಿದೆ? ನಮಗೆ ಕನ್ನಡ ಮೂವಿ ಥೀಮ್ ಸಾಂಗ್ಸ್ ಓಕೆ, ಸಾಂಗ್ಸ್ ನಾವು ಸೆಲೆಕ್ಟ್ ಮಾಡ್ತೇವೆ. ಓಕೆ ಫೈನ್, ನನಗೂ ಓಕೆ ಅಗಸ್ತ್ಯ ಹೇಳಿದ್ಮೇಲೆ. ನಮಗೆ ರೊಮ್ಯಾಂಟಿಕ್ ಮೈತೋ ಯಾವುದಾದ್ರೂ ಓಕೆ, ಬಟ್ ರೊಮ್ಯಾಂಟಿಕ್ ಸಾಂಗ್ಸ್ ಮಾತ್ರ ಚೆನ್ನಾಗಿ ಬರಬೇಕು. ಖಂಡಿತ ಮೇಡಮ್, ನಿಮ್ಮ ಸಾಂಗ್ ಸೆಲೆಕ್ಷನ್ ಏನಾದ್ರು ಫೈನಲ್ ಆಗಿದ್ದರೆ ನೀವು ಕೂಡ ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಅದೇನು ಪರವಾಗಿಲ್ಲ, ನಂಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆದರೆ ಅದ್ರ ಪ್ರಕಾರ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದಲ್ವಾ? ಇದೊಂಥರ ರಿವರ್ಸ್ ಸ್ಟ್ರಾಟಜಿ, ಚೆನ್ನಾಗಿದೆ. ಮತ್ತೆ ನನ್ನ ಸೊಸೆ ಅಂದರೆ ಸುಮ್ಮನೆನಾ? ಬುದ್ಧಿವಂತೆ. ಅವಳೇನು ಹಳ್ಳಿಯಿಂದ ಬಂದವಳ? ಫಾರಿನಲ್ಲಿ ಓದ್ಕೊಂಡು ಬಂದವಳು. ಮತ್ತೆ ಈ ವೃಂದ ಅಂದರೆ ಸುಮ್ಮನೆ ಆತೆ. ಅಗಸ್ತ್ಯ ಈಗ ಹೇಳಿ, ಇದೇಗಿದೆ? ಓಕೆ, ಚೆನ್ನಾಗಿದೆ. ಕನ್ನಡ ಅನ್ನೋ ಮಾತು ಬಂದಿದ್ದಕ್ಕೆ ಜೋಶಲ್ಲಿ ಏನೇನೋ ಮಾತಾಡಿ ಕನ್ನಡ ಸಾಂಗ್ಸ್ ಬೇಕು ಅಂತೆಲ್ಲ ಒಪ್ಕೊಂಡ್ಬಿಟ್ಟೆ. ಇನ್ನು ಹೆಂಡ್ತಿದ್ದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೋತಾರೋ ಏನೋ ಪಾಪ. ಏನಿದು ಚೂರು ಆರಾಮಾಗಿ ಒಪ್ಕೋತಿದ್ದಾರೆ. ಕನ್ನಡದ ಬಗ್ಗೆ ಮಾತಾಡಿದ್ದು ಖುಷಿನೇ, ಹಾಡು ಬೇಕು, ಬಟ್ಟೆ ಅದು ಇದು ಅಂತೆಲ್ಲ ಆರಾಮಾಗಿದ್ದಾರಲ್ಲ. ನಾನೊಬ್ಳು ಲೆಕ್ಕಕ್ಕೆ ಇಲ್ಲ ಅನ್ಸುತ್ತೆ. ಇಲ್ಲ ಸರ ಹಾಗೆಲ್ಲ ಮಾಡಲ್ಲ. ಪಾಪ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಒತ್ತಾಡ್ತಿದ್ದಾರೆ ಅನ್ಸುತ್ತೆ. ವಿ, ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಿಡು. ಇನ್ನೊಂದು ಸ್ವಲ್ಪ ಹೊತ್ತಲ್ಲ ನಾವೆಲ್ಲ ಸೆಲೆಕ್ಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸರಿ ಸರ್, ಹಾಗಾದ್ರೆ ನಾವಿನ್ನು ಓಡ್ತೀವಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕಾವೇರಿ ಅವರೇ, ಅದೇನಾಯಿತು ಅಂದರೆ ನಾನು ಇದು ಯಾವುದೂ ಇಷ್ಟಪಟ್ಟು ಒಪ್ಕೊಳ್ಳಿಲ್ಲ ರೀ. ಸರ್, ನಾನೇನಾದರೂ ಕೇಳಿದ್ನಾ? ನೀವೇನು ಅಂತ ನಂಗೆ ಗೊತ್ತಿಲ್ವಾ? ನೋಡಿ, ಮೊದಲು ಮನಸ್ಸನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಲ್ಲಿ ಹೋದಾಗ ಫೋಟೋಸ್ ಚೆನ್ನಾಗಿ ಬರಲ್ಲ. ರೀ, ಏನು ರೀ ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಒಂದು ಮಾತು ಹೇಳಿದೆ, ಈ ಫೋಟೋಶೂಟ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇವಾಗ ನೋಡಿದ್ರೆ ನೀವು ಬಂದು ಅದನ್ನೇ ಹೇಳ್ತಾ ಇದ್ದೀರಾ. ಅಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ ಅಂತ? ಸರ್, ಅಂದ್ಕೊಳ್ಳೋದು ಬಿಡೋದಲ್ಲ ಆಮೇಲೆ. ಅನಿಕಾ ಮೇಡಮ್ ಮದುವೆಗೆ ಇದನ್ನೆಲ್ಲ ಮಾಡಬೇಕು ಅಂತ ಮೊದಲೇ ನಿರ್ಧಾರ ಆಗಿತ್ತಲ್ವಾ? ಸಮಯ ತುಂಬ ಕಡಿಮೆ ಇದೆ. ಅದಕ್ಕೆ ನೀವು ನಿಮ್ಮ ಕೋಪ ಅಸಹನೆಯಿಂದ ಹೊರಗಡೆ ಬಂದು ಮುಂದಿನ ಕಾರ್ಯಕ್ರಮಕ್ಕೆ ತಯಾರಾಗಬೇಕು.